ನಾಗರಿಕ ಸೇವಾ ಟ್ರಸ್ಟ್ ಶೋಷಿತರ, ಬಡವರ ಹಿತಾಸಕ್ತಿಗಾಗಿ, ಸಶಕ್ತತೆಗಾಗಿ ಮತ್ತು ಪರಿಸರ ಸಂರಕ್ಷಣೆಗಾಗಿ 1976ನೇ ಇಸ್ವಿಯಿಂದ ಕೆಲಸ ಮಾಡ್ತಾ ಬಂದಿರುವಂತಹ ಒಂದು ಸ್ವಯಂ ಸೇವಾ ಸಂಘಟನೆ. ಇದು ಭಾಳ ಪಾರದರ್ಶಕವಾಗಿ ಯಾವುದೇ ವ್ಯಕ್ತಿ ನೇತೃತ್ವ ಅಲ್ಲದೆ ಸಾಮೂಹಿಕ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಬಂದಿದೆ. ದಲಿತರ ಬಗ್ಗೆ ಅಂತ ಹೇಳಬೇಕಾದ್ರೆ ನಾವು 2002-03ರಲ್ಲಿ ಒಂದು ಬೆಳ್ತಂಗಡಿ ತಾಲೂಕಿನ ದಲಿತರ ಸ್ಥಿತಿಗತಿಯ ಅಧ್ಯಯನ ಮಾಡಿದೆವು. ಬಹಳ ಆಶ್ಚರ್ಯದ ಸಂಗತಿ ಅಂತ ಹೇಳಿದ್ರೆ, ದಲಿತರಿಗೆ ಎಷ್ಟು ಭೂಮಿ ಇತ್ತು, ದಲಿತರಿಗಿರುವಂಥ ಭೂಮಿ ಎಷ್ಟು ನಿಮಗೆ ಕೊಟ್ಟಿದ್ದೇವೆ. ಇದರಲ್ಲಿ ಅದರ ಅಂಕಿಅಂಶಗಳಿದೆ. ಏನು ಸೂಚಿಸ್ತದೆ? ಇವರಿಗೆ ಎಷ್ಟು ಭೂಮಿ ಇದೆ? 1 ಎಕರೆಗಿಂತ ಕಡಿಮೆ ಇರುವಂಥವ್ರ ಭೂಮಿ ನೋಡಿ ಇಲ್ಲಿ. ಇದರ ವಿವರಗಳನ್ನು ಅದರಲ್ಲಿ ನಾವು ಕೊಟ್ಟಿದ್ದೇವೆ. ಸುಮಾರು 70% 1 ಎಕರೆಗಿಂತ ಕಮ್ಮಿ ಇರುವಂಥವ್ರು. 5 ಎಕರೆ ಮೇಲಿರೋರು ಭಾರಿ ಒಂದು ಬೆರಳೆಣಿಕೆಯಷ್ಟು. ಹೀಗಿದ್ದರೆ ದಲಿತರ ಅಭಿವೃದ್ಧಿ ಆಗುವುದು ಹೇಗೆ ಸಾಧ್ಯ? ಸರ್ಕಾರ ಎಲ್ಲ ಘೋಷಣೆ ಮಾಡುತ್ತೆ, ಆದರೆ ಕಾರ್ಯಗತ ಆಗಬೇಕಾದ್ರೆ ಬಹಳ ಕಡಿಮೆ. ಹಾಗಾದರೆ ಇವರಿಗೆ ಭೂಮಿ 1 ಎಕರೆ ಆದರೂ ಇಲ್ಲದೆ ಹೋದರೆ ಅವರಿಗೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ? ಇದು ನಮ್ಮ ಮುಖ್ಯ ಪ್ರಶ್ನೆ. ನೀವು ಹೇಳೋದು ಸರಿ, 1 ಎಕರೆ ಕೊಡಬೇಕಂತ, ಭೂಮಿ ಎಲ್ಲಿದೆ ಕೇಳ್ತಾರೆ. ನಿವೇಶನ ಕೊಡಲಿಕ್ಕೆ ಭೂಮಿ ಇಲ್ಲ ಅಂತ ಹೇಳ್ತಾರೆ. DCM ಅನ್ನ ಭೂಮಿ ಎಷ್ಟು ನಮ್ಮ ತಾಲೂಕಿನಲ್ಲಿತ್ತೋ ಅದೆಲ್ಲವನ್ನೂ ಕೂಡ ಅತಿಕ್ರಮಣ ಮಾಡಲಾಗಿದೆ. ಅದು KSDC ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಬೇರೆ ಇರ್ಬೋದು. ಅದು ಇರುವುದೇ ದಲಿತರಿಗೆ ಅಂತೇಳಿ ಆದಮೇಲೆ ಅವ್ರಿಗೆ ಯಾಕೆ ಅದನ್ನು ಕೊಡಲಿಲ್ಲ? ಕೊಡ್ಬೋದು, ಯಾಕೆ ವೇಕೇಟ್ ಮಾಡೋದಿಲ್ಲ? ದಲಿತ ಸಂಘಟನೆಗಳು ವಿಶೇಷವಾಗಿ ಅದರ ಬಗ್ಗೆ ಆಗ್ರಹವನ್ನು ಮಾಡ್ತಾಯಿದ್ದು, ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಇಲ್ಲೇ ಇದ್ದಾರೆ ನೇಮರಾಜರು, ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದಾರೆ. ಟಾಸ್ಕ್ ಫೋರ್ಸ್ ಇದ್ದರೂ ಕೂಡ ಯಾವುದೇ ರೀತಿಯಲ್ಲಿ ಕಾರ್ಯಗತ ಆಗುತ್ತದೆ. 2ನೇದ್ದು, ಸರ್ಕಾರದ್ದೇ ಭೂ ಮಂಜೂರಾತಿ ಅಧಿನಿಯಮದ ಪ್ರಕಾರ ಪ್ರತಿ ಇರುವಂತಹ ಸರ್ಕಾರಿ ಭೂಮಿಯಲ್ಲಿ 50% ಭೂಮಿಯನ್ನು ದಲಿತರಿಗೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಕೊಡಬೇಕಂತ ಕಡ್ಡಾಯವಾಗಿ ನಿಯಮ ಇದೆ. ಒಂದು ವೇಳೆ ಈ ಹಿಂದೆ ಕೊಡಲಿಲ್ಲ ಅಂತ ಹೇಳಿದರೆ ಬ್ಯಾಕ್ಲಾಗನ್ನು 75% ಕೊಡಬೇಕಂತ ಇದೆ. ಆದರೆ ಈ ಒಂದು ಕಾನೂನು ನಿಯಮ ಇದೆ ಅನ್ನುವಂಥದ್ದೇ ಗೊತ್ತಿಲ್ಲ. ಮಾಹಿತಿ ಹಕ್ಕಿನಲ್ಲಿ ಬರೆದ್ರೆ ನಮಗೆ ಉತ್ತರ ಸಿಕ್ಕುವಂಥದ್ದು, ಬೆಳ್ತಂಗಡಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿಗಳು ಲಭ್ಯ ಇಲ್ಲ. ಇಂಥ ಒಂದು ಉತ್ತರವನ್ನು ನಾವು ನಿರೀಕ್ಷೆ ಮಾಡ್ಬೋದಾ? ಬೆಳ್ತಂಗಡಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿಗಳು ಲಭ್ಯ ಇಲ್ಲ. ಕೇವಲ ಕುಮ್ಕಿ, ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಾದ್ದು, ಅಕ್ರಮ ಸಕ್ರಮಲ್ಲಿ ಆಗಿರುವಂಥದ್ದು ಬಿಟ್ಟರೆ ಸರ್ಕಾರಿ ಭೂಮಿ ಇಲ್ಲ ಅಂತ. ಧರ್ಮಸ್ಥಳದಲ್ಲಿಯೇ ನಾವೀಗ ಇತ್ತೀಚೆಗೆ ಕಂಡುಕೊಂಡ ಪ್ರಕಾರ ಅದು ಒಂದು ರೀತಿಯಲ್ಲಿ ಕುಮ್ಕಿ ಅಂತ ಹೇಳ್ತಾರೆ ಅವ್ರದ್ದು. ಅವ್ರಿಗೂ ಜಾಗ ಇದೆ. 432 ಎಕರೆ ಜಾಗ ವೀರೇಂದ್ರ ಹೆಗ್ಗಡೆ ಅವರಿಗೆ ಧರ್ಮಸ್ಥಳದಲ್ಲಿ ಇದೆ. ಅದು ದೇವಸ್ಥಾನದ ಭೂಮಿ ಇವರ ಹೆಸರಿನಲ್ಲಿದೆ, ಅದು ಇನ್ನೊಂದು ಪ್ರಕರಣ. ಆದರೆ ಈಗ ಖಾತಾ ಅವರ ಹೆಸರಿನಲ್ಲಿದೆ. ಇಷ್ಟಿದ್ದರೂ ಕೂಡ ಆಗ ನಮ್ಮ MB ಕರಿಯ ಅವರು ಧರ್ಮಸ್ಥಳದವರೇ, ಮುಂಡ್ರಪಾಡಿಯವರು, ದಲಿತರು, ಕೃಷಿ ಕೂಲಿ ಕಾರ್ಮಿಕರು, ದಿವಸಕ್ಕೆ 700 ರೂಪಾಯಿ ಸಂಪಾದನೆ ಕಷ್ಟದಲ್ಲಿ ಮಾಡೋದು. ಅವರ ತಂಡ ಅಲ್ಲಿ ಕಂಡು ಹುಡುಕಿದ ಪ್ರಕಾರ 220ರಿಂದ 250 ಎಕರೆ ತನಕ ಸರ್ಕಾರಿ ಭೂಮಿಗಳನ್ನು ವೀರೇಂದ್ರ ಹೆಗ್ಗಡೆ ಅವರು ಅತಿಕ್ರಮಣ ಮಾಡೋರು ಅಂತ ಕಾಣ್ತದೆ. ನೀವು ಹೇಗೆ ಅಷ್ಟು ನಿಖರವಾಗಿ ಹೇಳ್ತೀರಿ? ನಮ್ಮ ಹತ್ರ ಚೈನ್ ಇಲ್ಲ, ನಾವು ಸರ್ಕಾರಿ ಅಧಿಕಾರಿಗಳಲ್ಲ. ಆದರೆ ನಾವು ನಮ್ಮದೇ ಆದ ವಿಧಾನದಲ್ಲಿ ಸಂಗ್ರಹಿಸಿದ ಮಾಹಿತಿಗಳು, ಸ್ಥಳೀಯರ ಅಭಿಪ್ರಾಯದಲ್ಲಿ ಅದು ಫೇಸ್ಬುಕ್ನಲ್ಲಿ ನಾವು ಅಧಿಕೃತವಾಗಿ ಎಲ್ಲವನ್ನು ಹಾಕಿದ್ದೇವೆ. ಅಲ್ಲ ಅಂತ ಒಂದು ವೀರೇಂದ್ರ ಹೆಗ್ಗಡೆ ಅವರು ಹೇಳಿ ಅಥವಾ ತಹಸೀಲ್ದಾರ್ ಹೇಳಿ. ತಹಸೀಲ್ದಾರ್ ಯಾವ ಕಾಲಕ್ಕೂ ಹೇಳುವುದಿಲ್ಲ. ಬೆಳ್ತಂಗಡಿ ತಹಸೀಲ್ದಾರ್ ಯಾವ ಕಾಲಕ್ಕೂ ಹೇಳಲಿಕ್ಕಿಲ್ಲ. ಭ್ರಷ್ಟ ತಹಸೀಲ್ದಾರ್. ನಾವು ಬರೆದಾಗಿದೆ, ಇಲ್ಲಿವರೆಗೆ ನಮಗೆ ಉತ್ತರ ಸಿಕ್ಕಿಲ್ಲ. ನಾವು ಹೇಳೋದಿಷ್ಟೇ, ಸಣ್ಣವರು ಏನಾದರೂ ಅತಿಕ್ರಮಣ ಮಾಡಿದರೂ ಕೂಡ ನೀವು ಕೂಡಲೇ ಅದನ್ನು ತೆರವುಗೊಳಿಸ್ತೀರಿ, ದಂಡ ಹಿಡ್ಕೊಂಡು ಬರ್ತೀರಿ. ಇದನ್ನು ಯಾಕೆ ತೆರವು ಮಾಡೋದಿಲ್ಲ? ಇದನ್ನು ಸಹ ತೆರವು ಮಾಡಿ ಈ ಭೂಮಿಗಳನ್ನು ದಲಿತರಿಗೆ ಕೊಡಿ, ಅಷ್ಟೇ ನಮ್ಮ ವಾದ. ನಾವೇನು ವೀರೇಂದ್ರ ಹೆಗ್ಗಡೆಯವರ ವಿರೋಧಿಗಳಲ್ಲ. ಆದರೆ ವೀರೇಂದ್ರ ಹೆಗ್ಗಡೆಯವರಿಗೂ ಕಾನೂನು ಲಗಾವಾಗ್ತದೆ ಅಂತ ಹೇಳುವಂಥವ್ರು ಅಷ್ಟೇ. ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ, ನಾವು ಅದನ್ನು ಡಿನೈ ಮಾಡೋದಿಲ್ಲ.
ಒಳ್ಳೆ ಕೆಲಸ ಮಾಡಿದವರಿಗೆ ಕಾನೂನು ಉಲ್ಲಂಘನೆ ಮಾಡಲಿಕ್ಕೆ, ಕೆಟ್ಟ ಕೆಲಸ ಮಾಡಲಿಕ್ಕೆ ಲೈಸೆನ್ಸಾ? ಅದು ನಮ್ಮ ಪ್ರಶ್ನೆ ಅಷ್ಟೇ. ಅವರು ಸಹ ಕಾನೂನು ಉಲ್ಲಂಘನೆ ಮಾಡಿದರೆ, ಕೆಟ್ಟದನ್ನು ಮಾಡಿದರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ. ಒಳ್ಳೆಯದು ಕೆಲಸ ಮಾಡಿದವರಿಗೆ ಎಕ್ಸಮ್ಷನ್ ಅಂತ ಕಾನೂನು ಇಲ್ಲದ್ರೆ ಅವಕಾಶ ಇದೆಯಾ? ಒಳ್ಳೆ ಕೆಲಸದ ಬಗ್ಗೆ ನಮ್ಮ ತಕರಾರಿಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ, ನಾವು ಹೇಳ್ತೇವೆ. ಹೀಗೆ ಲಭ್ಯವಿರುವ ಸರ್ಕಾರಿ ಭೂಮಿ, ಲಭ್ಯವಿರುವಂಥ DC ಮನ್ನಾ ಭೂಮಿ, ಲಭ್ಯವಿರುವಂಥ ಹೇಳಿದರೆ ಅದನ್ನು ತೆರವುಗೊಳಿಸಿ, ಮತ್ತು ವೀರೇಂದ್ರ ಹೆಗಡೆ ಅವರು ಅತಿಕ್ರಮಣ ಮಾಡಿದ ಈ ಭೂಮಿ, ಇದೆಲ್ಲವನ್ನೂ ಕೂಡ ಬೆಳ್ತಂಗಡಿ ತಾಲೂಕಿನ ದಲಿತರಿಗೆ ಕನಿಷ್ಠ 1 ಎಕರೆ ಪ್ರಕಾರ ಕೊಡಬೇಕು. ಆಗ ಮಾತ್ರ ಅವರ ಅಭಿವೃದ್ಧಿ ಸಾಧ್ಯ. ಇದು ನಮ್ಮ ವಾದ. ಧರ್ಮಸ್ಥಳದಲ್ಲಿಯೇ ಅಶೋಕನಗರದಲ್ಲಿ 116 ಮಂದಿಗೆ ಮಾಜಿ ಶಾಸಕರು ವಸಂತ ಬಂಗೇರು 94C ಸೈಟ್ಗಳನ್ನು ಮಾಡಿಕೊಟ್ರು. ಭಾರಿ ಆಕ್ಷೇಪ ಇತ್ತು ಹೆಗಡೆಯವ್ರದ್ದು. ಇನ್ನು ಅಲ್ಲಿ 14 ಮನೆಗಳಿದೆ ಅಶೋಕನಗರದಲ್ಲಿ. ದಯಮಾಡಿ ಹೋಗಿ ವಿಸಿಟ್ ಮಾಡಿದ್ರೆ ಗೊತ್ತಾಗ್ತದೆ. 14 ಮನೆಗಳಿದೆ, ಗುಡಿಸಲ್ನಲ್ಲಿದ್ದಾರೆ, ಮುರ್ಕು ಮನೆಯಲ್ಲಿ. ಇವರು ಶತಮಾನಗಳಿಂದ ಅಲ್ಲಿ ದೇವಳದ ಸೇವೆಯನ್ನು ಮಾಡ್ಕೊಂಡು ಬಂದವರು. ಇವರಿಗೆ ಆ ಅಡಿಸ್ಥಳವನ್ನು ಖಾಲಿ ಒಂದು 5-5 ಸೆಂಟ್ಸ್ ಕೊಟ್ಟರೂ ಕೂಡ ಒಂದು 90-100 ಸೆಂಟ್ಸ್ ಆಗುವಂಥದ್ದು 1 ಎಕರೆ. ಅದನ್ನು ಅವರಿಗೆ ಮಾಡಿಕೊಡಬೇಕಿತ್ತು. ಮಾತ್ರ ಅಲ್ಲ, ಅವರಿಗೆ ಮನೆಗಳನ್ನು ಸಹ ಕಟ್ಟಿಕೊಡಬೇಕಿತ್ತು. ಅವರಿಗೆ ಈಗ ಸಿಕ್ಕೋ ಸಂಬಳ ಎಷ್ಟು? 250ರಿಂದ 300-350 ರೂಪಾಯಿ. ಪ್ರಾವಿಡೆಂಟ್ ಫಂಡ್ ಇದೆಯಾ? ಗ್ರ್ಯಾಚ್ಯುಯಿಟಿ ಇದೆಯಾ? ಯಾವುದೂ ಇಲ್ಲ. ಸೊ ನಮ್ಮ ವಾದ ಇಷ್ಟೇ, ಅವರಿಗೆಲ್ಲರಿಗೂ ಕೂಡ ಬದುಕುವ ಹಕ್ಕಿದೆ, ನೀವು ಅದನ್ನೆಲ್ಲ ಮಾಡಿಕೊಡಿ.